ಇನ್ನು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿವೆ. ಮುಸುಕಿನ ಗುದ್ದಾಟ ಕೂಡ ಮುಂದುವರಿತಾ ಇದೆ. ಆದರೆ ಹೈಕಮಾಂಡ್ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಬಟ್ ಈ ಎಚ್ಚರಿಕೆಯನ್ನು ಕೊಟ್ಟ ಬಳಿಕವೂ ಕೂಡ ಕಾಂಗ್ರೆಸ್ನಲ್ಲಿ ವಾರ್ ನಿಲ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆ ಬಳಿಕವೂ ಕೂಡ ಕಾಂಗ್ರೆಸ್ ಕಲಿಗಳ ವಾರ್ ನಿಲ್ತಾ ಇಲ್ಲ. ಡಿನ್ನರ್ ದಂಗಲ್ ವಿಚಾರಕ್ಕೆ ಡಿಕೆಶಿ ರಾಜಣ್ಣ ನಡುವೆ ಟಾಪ್ ಫೈಟ್ ಮುಂದುವರೆದಿದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಟಾಪ್ ಫೈಟ್. ಗೊಂದಲ ಸರಿಪಡಿಸಲಿಕ್ಕೆ ಈಗ ಕಾಂಗ್ರೆಸ್ನ ಹಿರಿಯ ನಾಯಕರ ಟೀಮ್ ಕಸರತ್ತನ್ನ ನಡೆಸ್ತಾ ಇದೆ. ಈ ಹಿಂದೆಯೂ ಕೂಡ ಬಣಬಡಿದಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಮಧ್ಯಪ್ರವೇಶ ಮಾಡಿತ್ತು. ಸಮಾನ ಮನಸ್ಕ ಟೀಮ್ ಇದು. ಕಾಂಗ್ರೆಸ್ನ ಹಿರಿಯ ಸಮಾನ ಮನಸ್ಕ ಟೀಮ್ ಇದೆಯಲ್ವಾ, ಇದು ಮಧ್ಯಪ್ರವೇಶ ಮಾಡುವಂತೆ ಹೈಕಮಾಂಡ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿತ್ತು. ನೋಡಿ, ಕಾಂಗ್ರೆಸ್ನಲ್ಲಿ ಡಿನ್ನರ್ ದಂಗಲ್ ಮುಂದುವರೆದಿದೆ. ಅದರಲ್ಲೂ ಕೂಡ ತೀರಾ ವೈಯಕ್ತಿಕವಾಗಿ ಕೆಎನ್ ರಾಜಣ್ಣ ಟೀಕೆಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಈಗ ಗೊಂದಲವನ್ನ ಸರಿಪಡಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ನಾಯಕರು ಮುಂದಾಗಿದ್ದಾರಂತೆ. ಕಾಂಗ್ರೆಸ್ನ ಹಿರಿಯ ಮನಸ್ಕ ನಾಯಕರು, ಒಂದೇ ಮನಸ್ಕ ನಾಯಕರು, ಒಂದೇ ಥಾಟ್ ಇರುವಂಥ ನಾಯಕರು ಈಗ ಹೈಕಮಾಂಡ್ಗೆ ಮನವಿಯನ್ನ ಮಾಡ್ತಾರೆ. ಮಧ್ಯಪ್ರವೇಶ ಮಾಡಿ ಈ ಬಣಬಡಿದಾಟ ತಾರಕಕ್ಕೇರ್ತಾ ಇದೆ, ಸರಿಪಡಿಸಬೇಕು ಅಂತ ಹೇಳಿ ಮಧ್ಯಪ್ರವೇಶ ಮಾಡಲಿಕ್ಕೆ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರಂತೆ ಹಿರಿಯ ಸಮಾನ ಮನಸ್ಕರ ಟೀಮ್ ಇದು. ಇನ್ನು ಕಳೆದ ಶುಕ್ರವಾರ ಡಿಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿದ್ರಂತೆ ಈ ಹಿರಿಯ ನಾಯಕರು, ಸೀನಿಯರ್ ಲೀಡರ್ಸ್. ಯಾರ್ಯಾರು? ಮಾಜಿ ಸಂಸದರಾಗಿರುವಂಥ ಉಗ್ರಪ್ಪ, ಎಚ್ ಎಂ ರೇವಣ್ಣ, ಪ್ರಕಾಶ್ ರಾಥೋಡ್, ರಾಣಿ ಸತೀಶ್ ಸೇರಿದಂತೆ ಕೆಲ ಹಿರಿಯ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರಂತೆ. ಸಿಎಂ ಸಿದ್ದರಾಮಯ್ಯನವರ ಭೇಟಿಗೂ ಕೂಡ ಮುಂದಾಗಿದ್ದಾರಂತೆ ಈಗ ಈ ತಂಡ. ಜನವರಿ 16, 17ಕ್ಕೆ ಸಿಎಂ ಸಮಯವನ್ನ ಕೇಳಿದ್ದಾರಂತೆ ಸೀನಿಯರ್ ಲೀಡರ್ಸ್ ತಂಡ. ಸಮಯ ನೀಡಿದಾಗ ಹೋಗಿ ಭೇಟಿ ಮಾಡುವ, ಅದಾದ ನಂತರ ಮನವರಿಕೆ ಮಾಡುವ ಪ್ಲಾನ್ ಇರುವಂಥದ್ದು. ಗೊಂದಲಗಳಿಗೆ ಬ್ರೇಕ್ ಹಾಕಲಿಕ್ಕೆ ಸಿಎಂಗೆ ಮನವಿ ಮಾಡಲು ಚಿಂತನೆಯನ್ನ ಮಾಡಿದ್ದಾರೆ. ಶುಕ್ರವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನ ಸೀನಿಯರ್ ಲೀಡರ್ಸ್ ಭೇಟಿ ಮಾಡಿದ್ರು. ಯಾರ್ಯಾರು? ಉಗ್ರಪ್ಪನವರು, ರೇವಣ್ಣನವರು, ಪ್ರಕಾಶ್ ರಾಥೋಡ್ ಅವರು, ರಾಣಿ ಸತೀಶ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾಯ್ತು. ಈಗ ಸಿದ್ದರಾಮಯ್ಯನವರ ಭೇಟಿಗೆ ಮುಂದಾಗಿದ್ದಾರೆ. ಭೇಟಿ ಮಾಡಬೇಕು ಸಿದ್ದರಾಮಯ್ಯನವರನ್ನಂತ 17 ಅಥವಾ 16ಕ್ಕೆ ಟೈಮ್ ಕೊಡಬಹುದು ಅಂತೇಳಿ. ಯಾಕೆ ಈ ಭೇಟಿ ಅಂತ ಹೇಳಿದ್ರೆ ಮನವರಿಕೆ ಮಾಡುವಂಥದ್ದು, ಮನವಿ ಮಾಡಿಕೊಳ್ಳುವಂಥದ್ದು. ಒಂದು ಮನವರಿಕೆ ಏನಪ್ಪ ಅಂತ ಹೇಳಿದ್ರೆ, ಈ ರೀತಿಯಾಗಿ ಬಣಬಡಿದಾಟ ಮುಂದುವರೆದರೆ ಅಥವಾ ಕೆ ಎನ್ ರಾಜಣ್ಣ ಒಂದು ರೀತಿಯಾಗಿ ಹೇಳಿಕೆಯನ್ನು ಕೊಡೋದು, ಅದಕ್ಕೆ ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂಥದ್ದು ಅಥವಾ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಮಾತನಾಡುವಂಥದ್ದು, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಸರ್ಕಾರದ ಮೇಲೆ ನೆಗೆಟಿವ್ ಥಾಟ್ ಬರೋ ರೀತಿ ಆಗುತ್ತೆ, ನೆಗೆಟಿವ್ ಇಮೇಜ್ ಬರುತ್ತೆ. ಹೀಗಾಗಿ ಒಂದು ರೀತಿಯಾಗಿ ಇದಕ್ಕೆ ಬ್ರೇಕ್ ಹಾಕಿ ಅಂತ ಹೇಳಿ ಮನವರಿಕೆ ಮಾಡಲಿಕ್ಕೆ ಈಗ ಸೀನಿಯರ್ ಲೀಡರ್ಗಳು ಕೂಡ ಮುಂದಾಗಿದ್ದಾರಂತೆ. ಇನ್ನು ಇವತ್ತು ರಾಜ್ಯಕ್ಕೆ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಬರ್ತಾರೆ. ರಾಜ್ಯ ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಬೀಳುತ್ತಾ ಬ್ರೇಕ್. ಹಾಗಾದ್ರೆ ಹೈಕಮಾಂಡ್ನಿಂದ ಸಂದೇಶ ಹೊತ್ತು ಬರ್ತಿದ್ದಾರೆ ಸುರ್ಜೇವಾಲಾ. ನಾಳೆ ದಿನವಿಡೀ ಸರಣಿ ಸಭೆ ಮಾಡಿ ವಾರ್ನಿಂಗ್ ನೀಡುವ ಸಾಧ್ಯತೆ ಇದೆ. ಜನವರಿ 13ನೇ ತಾರೀಕು ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಇದೆ. ರಾಜ್ಯದ ಹಿರಿಯ ನಾಯಕರ ಜೊತೆ ಪ್ರತ್ಯೇಕ ಚರ್ಚೆ ನಡೆಸುವ ಸಾಧ್ಯತೆ ಇದೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಸರಣಿ ಸಭೆಗಳಲ್ಲಿ ವರಿಷ್ಠರ ಸಂದೇಶ ತಲುಪಿಸುತ್ತಾರೆ. ಹಿರಿಯ ನಾಯಕರು, ಸಚಿವರು, ಶಾಸಕರಿಗೆ ಸಂದೇಶದ ಜೊತೆಗೆ ಎಚ್ಚರಿಕೆಯನ್ನು ಕೊಡುವ ಸಾಧ್ಯತೆ. ಡಿನ್ನರ್, ಬ್ರೇಕ್ಫಾಸ್ಟ್, ಚಹಾ ಕೂಟ ಎಲ್ಲಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಗೊಂದಲದಲ್ಲಿದೆ ಕಾಂಗ್ರೆಸ್. ಡಿನ್ನರ್ ಮೀಟಿಂಗ್ನ ಕಾರಣಕ್ಕಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳು ಇವೆ. ಡಿನ್ನರ್ ಮೀಟಿಂಗ್ ಅಂತೆ, ಡಿನ್ನರ್ ದಂಗಲ್ ಅಂತೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೆ, ಔಪಚಾರಿಕ ಅನೌಪಚಾರಿಕ ಸಭೆಗಳಂತೆ, ಹೀಗೆ ಒಬ್ಬರ ವಿರುದ್ಧ ಒಬ್ಬರು ಟೀಕೆ ಮಾಡ್ಕೋತಾ ಇದ್ದಾರೆ. ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡ್ತಾರೆ. ಸಿದ್ದರಾಮಯ್ಯನವರ ಬಣದ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಟೀಕೆ ಮಾಡ್ತಾರೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹೀಗಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಗಳವರು ಇವತ್ತು ಬರ್ತಿದ್ದಾರೆ ರಾಜ್ಯಕ್ಕೆ. ಬಂದು ಈ ರೀತಿಯ ಗೊಂದಲಗಳಿಗೆ ಬ್ರೇಕ್ ಹಾಕುವ ಸಾಧ್ಯತೆಗಳು ಇದೆ ಅಂತೆ.
ನಾಳೆ ಇಡೀ ದಿನ ಸಾಕಷ್ಟು ಸಭೆಗಳಿದೆ. ಅದಾದ ಬಳಿಕ ಶಾಸಕಾಂಗ ಸಭೆ ಇದೆ. ಆ ಶಾಸಕಾಂಗ ಸಭೆಯಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದು ಗೊಂದಲಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ.